Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಭ್ರಷ್ಟ ಸರ್ಕಾರವನ್ನ ಅಧಿಕಾರದಿಂದ ತೆಗೆಯುವವರೆಗೂ ಬಿಡಲ್ಲ ಅಂತ ರಾಮನಗರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಶಪಥ ಮಾಡಿದ್ದಾರೆ. ಇದನ್ನ ನಾನು ಶಪಥ ಮಾಡ್ತೀನಿ ಅಂತಲೂ ದೊಡ್ಡಗೌಡರು ಹೇಳಿದ್ರು. ಮೇ 5ರವರೆಗೂ ನಾನು ಇಡೀ ರಾಜ್ಯವನ್ನ ಸುತ್ತಾಡ್ತೀನಿ ಅಂತ ಎಚ್.ಡಿ. ದೇವೇಗೌಡರು ಹೇಳಿರೋದು. ಜೆಡಿಎಸ್ ಕೇವಲ 3 ಸ್ಥಾನ ಅಂತೀರಾ, ನಮ್ಮ ಬಗ್ಗೆ ಬಹಳ ಕನಿಷ್ಠವಾಗಿ ಮಾತಾಡ್ತಾ ಇದ್ದೀರಿ. ಕಾಂಗ್ರೆಸ್ ನಾಯಕರು ಖಾಲಿ ಚೊಂಬು ತೋರಿಸ್ತಾ ಇದ್ದಾರೆ. ಮೋದಿ ಅಕ್ಷಯ ಪಾತ್ರೆ ಮೂಲಕ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ತಮಾಷೆ ಮಾಡ್ತಿದ್ದೀರಾ ಅಂತ ಎಚ್.ಡಿ. ಕಿಡಿಕಾರಿದ್ದಾರೆ. ನರೇಂದ್ರ ಮೋದಿ ಅವರು ಈ ದೇಶವನ್ನ ಕೈಗೆ ಎತ್ಕೊಳ್ತಾರೆ. 2014 10 ವರ್ಷ ಈ ದೇಶದ ಆರ್ಥಿಕ ಸ್ಥಿತಿ ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಚಂಪನ್ನ ತೋರಿಸ್ತಾರೆ. ಯಾರಿಗೆ ಖಾಲಿ ಚಂಪು? ಇವತ್ತು ಆ ಖಾಲಿ ಚಂಪನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶವನ್ನ 5ನೇ ಸ್ಥಾನಕ್ಕೆ ತಂದಿರುವ ಯಾವ ನರೇಂದ್ರ ಮೋದಿ ಇದ್ದಾರೋ ಹುಡುಗಾಟಿ ತಮಾಷೆ. ಇವರು ದೊಡ್ಡ ಮಹಾನ್. ನಾನು ಸಮಸ್ತದಲ್ಲಿ ಉರಿ ಬಿಸಿಲಿದ್ದೇನೆ, ನಾನು ಕೂತ್ಕೊಂಡು ಮಾತಾಡಬಾರದು ಅಂತ ಹೇಳಿ ನಿಂತು 91 ಮುಗೀತು. ಇವತ್ತು ಈ ರಾಜ್ಯದಲ್ಲಿ ಇಂಥ ಭ್ರಷ್ಟ ಸರ್ಕಾರವನ್ನ ತೆಗೆಯುವವರೆಗೆ ಶಬ್ದ ಮಾಡಿದ್ದೇನೆ. ನಾನು ನಿಲ್ಲೋದಿಲ್ಲ, ಕೂರೋದಿಲ್ಲ. ಎಲ್ಲ ಕಡೆ ಮೇ 5ನೇ ತಾರೀಕುವರೆಗೆ ರಾಯಚೂರು, ಗುಲ್ಬರ್ಗ, ಬೆದರು ಇಲ್ಲಿ ಇವತ್ತು ಜೆಡಿಎಸ್ ನರೇಂದ್ರ ಮೋದಿ ಅವರು ಈ ದೇಶವನ್ನ ಕೈಗೆ ಎತ್ಕೊಳ್ತಾರೆ. 2014 10 ವರ್ಷ ಈ ದೇಶದ ಆರ್ಥಿಕ ಸ್ಥಿತಿ ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಚಂಪನ್ನ ತೋರಿಸ್ತಾರೆ. ಯಾರಿಗೆ ಖಾಲಿ ಚಂಪು? ಇವತ್ತು ಆ ಖಾಲಿ ಚಂಪು. ಇದು ಮಾಜಿ ಪ್ರಧಾನಿ ದೇವೇಗೌಡರು ಶಪಥ ಮಾಡಿರೋದು. ಭ್ರಷ್ಟ ಸರ್ಕಾರವನ್ನು ಅಧಿಕಾರದಿಂದ ತೆಗೆಯುವವರೆಗೂ ಬಿಡಲ್ಲ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ, ಚುನಾವಣಾ ಪ್ರಚಾರ ಮಾಡ್ತೀನಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮೇ 5ರವರೆಗೂ ನಾನು ಇಡೀ ರಾಜ್ಯವನ್ನು ಸುತ್ತಾಡ್ತೀನಿ. ಜೆಡಿಎಸ್ ಕೇವಲ 3 ಸ್ಥಾನ ಅಂತ ಹೇಳ್ತೀರಾ, ನಮ್ಮ ಬಗ್ಗೆ ಬಹಳ ಕನಿಷ್ಠವಾಗಿ ಮಾತಾಡ್ತಾ ಇದ್ದೀರಿ. ಕಾಂಗ್ರೆಸ್ ನಾಯಕರು ಖಾಲಿ ಚೊಂಬು ತೋರಿಸ್ತಿದ್ದಾರೆ. ಮೋದಿ ಅಕ್ಷಯ ಪಾತ್ರೆ ಮೂಲಕ 5ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಅವರು ಹೇಳಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.